ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ರೈತರ ಕೂಗು ಕೇಳದ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರೈತರ ಕೂಗು ಕೇಳದ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ರೈತರನ್ನು ಕಡೆಗಣಿಸುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅನ್ನದಾತರಿಗೆ ನಮ್ಮ ಯಗುನಹಳ್ಳಿ ಹೋಬಳಿಯ ಗಾಯತ್ರಿ ಜಲ ಸೇರಿ 16 ಕೆರೆಗಳಿಗೂ ಮಲ್ವಳ್ಳಿ ಭಾಗದ 16 ಕೆರೆಗಳು ತುಂಬಿಸಬೇಕು, ವಾಣಿ ವಿಲಾಸ ಸಾಗರ ನೀರು ತುಂಬಿಸಬೇಕು ಅಂತಂದೇಳಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 42ನೇ ಕಾಲಿಟ್ಟಿದ್ದು ಇವತ್ತು ಆ ಭಾಗದ ರೈತರೆಲ್ಲರೂ ಒಟ್ಟೂರಿ ಸೇರಿ ಒಂದು ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಕೊಂಡು ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಗೆ ಮುತ್ತಿ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಂದರೆ ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಆ ಭಾಗದ ನೀರು ತುಂಬಿಸೋಕ್ಕೆ ಆದೇಶವನ್ನು ಕೊಡಬೇಕು. ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ನಮ್ಮ ಹೋರಾಟಕ್ಕೆ ಬಂದಿಲ್ಲ. ತಾವು ಎಲ್ಲಿದ್ದರೂ ಬಂದು ನಮ್ಮ ಈ ಹೋರಾಟಕ್ಕೆ ಸ್ಪಂದಿಸಬೇಕು, ಕೂಡಲೇ ಸ್ಪಂದಿಸಿ ನಮಗೆ ಆದೇಶ ಕಾಪಿ ಸರ್ಕಾರದಿಂದ ಕೊಡಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ರೈತರು ಇಳಿಯಬೇಕಾಗುತ್ತದೆ. ಅನಿವಾರ್ಯವಾಗಿ ಮುಂದೆ ಆಗುವ ಅನಾಹುತಗಳೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಹೊಣೆಗಾರರಾಗ್ತಾರೆ. ಹಾಗಾಗಿ ದಯಮಾಡಿ ಈ ನಮ್ಮ ಹೋರಾಟಕ್ಕೆ ಕೂಡಲೇ ಸ್ಪಂದಿಸಿ ನಮ್ಮ ಈ ಭಾಗದ ಎಲ್ಲ ಕೆರೆಗೂ ನೀರು ತುಂಬಿಸಬೇಕು ಅಂತಂದೇಳಿ ನಾವಿವತ್ತು ಎಲ್ಲ ರೈತರ ಪರವಾಗಿ ಒತ್ತಾಯವನ್ನು ಮಾಡ್ತಿದ್ದೇವೆ. ರೈತ ಬಾಂಧವರು ಟ್ರ್ಯಾಕ್ಟರ್ಗಳೆಲ್ಲ ಸೈಡ್ಗೆ ಹಾಕ್ರೆ. ನಮ್ಮ ಕ್ರೀಡಾಂಗಣದ ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸಮಾಧಾನ ತಗೊಂಡು ಊಟ ಮಾಡಬೇಕು. ದಯಮಾಡಿ ಯಾರು ಗೊಂದಲ ಮಾಡ್ಕೊಳ್ಬಾರ್ದು. ಊಟದ ಹತ್ರ ನಮ್ಮ ಕಾರ್ಯಕರ್ತವಾಗಿ ಸ್ವಲ್ಪ ಅಲ್ಲಿ ಎಲ್ಲರಿಗೂ ರಾಜ್ಯ ರೈತ ಸಂಘ ಅಧ್ಯಕ್ಷರಿಗೆ, ಕರ್ನಾಟಕ ಸಂಘದ ರಾಜ್ಯ ರೈತ ಸಂಘ ಅಧ್ಯಕ್ಷರಿಗೆ ನಮ್ಮ ನೀರು ನಮ್ಮ ನೀರು ಅನ್ನದಾತನ ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ ಈಗ ಎಲ್ಲ ಗಟ್ಟಿಯಾಗಿ ಕೂಗಬೇಕು. ಬೋಟ ಮೇಲ್ಕೆತ್ತಬೇಕು, ಗಟ್ಟಿಯಾಗಿ ಕೂಗಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿಯಿಂದ ಬರ್ರಿ. ಬೇಕೇ ಬೇಡ.